ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 84ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 84ನೇ ಸ್ತೋತ್ರವು ಹೀಗಿದೆ. ಅಮೋಘ ಸಂಯತೋ ಯಶ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷ ಸತ್ಕೃತಶ್ಚ ಯುಗಾಧಿಪ. ಈ ಸ್ತೋತ್ರದಲ್ಲಿ ಶಿವನ 10 ನಾಮಗಳಿವೆ. ಈಗ ಶಿವನ ಈ 10 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ಅಮೋಘಾಯ ನಮಃ. ಈ ಶಿವನಾಮದ ಅರ್ಥ ತನ್ನ ಸಂಪರ್ಕವನ್ನು ವ್ಯರ್ಥ ಮಾಡದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ. ಓಂ ಸಂಯತಾಯ ನಮಃ. ಈ ಶಿವನಾಮದ ಅರ್ಥ ತನ್ನ ಭಕ್ತರಿಂದ ಬಂಧಿತನಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ. ಓಂ ಅಶ್ವಾಯ ನಮಃ. ಈ ಶಿವನಾಮದ ಅರ್ಥ ಕುದುರೆಯ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ. ಓಂ ಭೋಜನಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲರಿಗೂ ಆಹಾರವನ್ನು ಒದಗಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಐದನೇ ನಾಮ ಹೀಗಿದೆ. ಓಂ ಪ್ರಾಣಧಾರಣಾಯ ನಮಃ. ಈ ಶಿವನಾಮದ ಅರ್ಥ ನಮ್ಮ ಜೀವಗಳನ್ನು ರಕ್ಷಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಆರನೇ ನಾಮ ಹೀಗಿದೆ. ಓಂ ಧೃತಿಮತೆ ನಮಃ. ಈ ಶಿವನಾಮದ ಅರ್ಥ ಸ್ಥಿರ ಮನಸ್ಸಿನ ರೂಪದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಏಳನೇ ನಾಮ ಹೀಗಿದೆ. ಓಂ ಮತಿಮತೆ ನಮಃ. ಈ ಶಿವನಾಮದ ಅರ್ಥ ಬುದ್ಧಿವಂತ ರೂಪದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎಂಟನೇ ನಾಮ ಹೀಗಿದೆ. ಓಂ ದಕ್ಷಾಯ ನಮಃ. ಈ ಶಿವನಾಮದ ಅರ್ಥ ಬಹಳ ಸಾಮರ್ಥ್ಯನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ. ಓಂ ಸತ್ಕೃತಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲರಿಂದ ಪೂಜಿಸಲ್ಪಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಹೀಗಿದೆ. ಓಂ ಯುಗಾಧಿಪಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಯುಗಗಳ ಮುಖ್ಯಸ್ಥನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 10 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 85ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.